ಸಾಹಿತ್ಯದಲ್ಲಿ ಚೇಷ್ಟೆ ಇರೋದು ಓಕೆ, ಬಟ್ ಅದನ್ನ ಆನ್ ಸ್ಕ್ರೀನ್ ತರೋದು ಭಾಳ ಕಷ್ಟ. ಬಟ್ ಇಬ್ಬರು ನೋಡಿದಾಗ ಎಲ್ಲೂ ಕೂಡ ನಟಿಸಿದ್ದಾರೆ ಅಂತ ಅನ್ಸಲ್ಲ, ಅಷ್ಟು ಲೈವ್ಲಿಯಾಗಿ ಆ್ಯಕ್ಟ್ ಮಾಡಿರುವಂಥದ್ದು. ಸೊ ಮೊದಲೇ ಫಿಕ್ಸ್ ಆಗಿದ್ದೀರಾ, ಕ್ಯಾಮ್ರಾ ಸುಮ್ಮನೆ ರೋಲ್ ಮಾಡಿ ನಾವೇನು ಮಾಡ್ತೀವಿ ಅದನ್ನು ಕ್ಯಾಪ್ಚರ್ ಮಾಡಿ ಅನ್ನೋ ಅದು ಒಂದು ಅದ್ಭುತ. ಇವಾಗ ನಾವು ಲೊಕೇಶನ್ ಎಲ್ಲ ಸೆಟ್ ಹಾಕಿದ್ವಿ, ಇಲ್ಲಿ ಇವತ್ತು 2 ಬ್ಲಾಕ್, ಈ ಥರದ್ದು 2 ಬ್ಲಾಕ್ ಅಂತ. ಆ ಲೊಕೇಶನ್ಗೆ ಈ ಲೈನ್ಸ್ ಅಂತ ನಾವು ಮಾಸ್ಟ್ರು ಫಿಕ್ಸ್ ಆಗಿದ್ವಿ. ಸರ್ ಇಲ್ಲಿ ಈ ಸರಿ ಸೌಂಡ್ ಆ ಲೈನ್, ಅವಾಗ ಏನು ಮಾಡೋದು ಅಂದ. ಮಾಸ್ಟ್ರು ಒಂದು ಅಂದ್ಕೊಂಡಿರ್ತಾರೆ, ಬೇಡ ಬೇಡ ನಾನು ಹಿಂಗೆ ಮಾಡ್ತೀನಿ ಅಂತ ವಿಜಯ್ ಸರ್. ಆಮೇಲೆ ಮೇಡಮ್ ಅವರು ಹೀಗೆ ಮಾಡ್ತೀನಿ ಅಂತ. ನಾವು ಅದು ಓಕೆನಾ ಅಂತ ಅಂದರೆ ಶಾರ್ಟ್ ತೊಗೊಳಕ್ಕೆ ನಾವು 5 ದಿನ ಅಂತಂದರು, ಬಟ್ ಅದು ತೊಗೊಳಕ್ಕೆ ಚರ್ಚೆ ಚೆನ್ನಾಗಿ ಆಗ್ತಾಯಿತ್ತು. ಡ್ಯಾನ್ಸ್ ಇಲ್ಲ, ಅಲ್ಲೂ ನಟಿಸ್ಬೇಕು ಅವರು. ಒಂಥರ ವಿಜಯ್ ಸರ್ದು ಒಂದು ಹ್ಯೂಮರ್ ಚೆನ್ನಾಗಿದೆ, ಆ ಒಂದು ಇದು ಚೆನ್ನಾಗಿ. ನಾವು ಆಲ್ಮೋಸ್ಟ್ ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ವಿ. ಒಂದಿನ ಅಷ್ಟೇ ನಮ್ಮದು ಏನೋ ಹೇಳ್ಬೇಕಂತ, ಅವರು ನಾವು ಅಂದ್ಕೊಂಡಿಗಿಂತ ಬೆಸ್ಟ್ ಏನೋ ಕೊಡ್ತಾಯಿದ್ರು. ನಾವು ಟೇಸ್ಟ್ ಜಾಸ್ತಿ ಅಲ್ಲವೆಂದರೆ ಸುಮ್ಮನೆ ಹಿಂದೆ ಹೋಗೋದು, ಅವರು ಹಿಂಗೆ ಕೆನ್ನೆ ತಗೊಂಡು ಹಿಂಗೆ ಟೇಸ್ಟ್ ಈ ಥರದ್ದು ಒಂದು ಜಾಸ್ತಿ ಮಾಡೋದು. ಸರ್ ಮದುವೆ ನಡೀತಾ ಇರ್ತದೆ, ಆ ಹೂನಾರ ತೊಗೊಂಡು ರಚಿತಾ ಮೇಡಮ್ ಹೇಳಿದ್ದೆ, ಹೂನಾರ ತಂದು ನನಗೆ ಹಾಕ್ಬಿಡು ಅಂತ, ಹೂನಾರ ತಂದು ನನಗೆ ಹಾಕ್ಬಿಡು ಅಂತ. ಹೀಗೆ ಅದು ಚರ್ಚೆ. ನಮಗೆ ನಾನು ಒಂದು ಮದುವೆ ನಡೀತಿದೆ, ಅವಳು ಹಿಂದೆ ಬಂದುಬಿಟ್ಟು ಆ ಪಾತ್ರದ ಹಿಂದೆ ಬಂದುಬಿಟ್ಟು ಒಂದು ಲೈನ್ ಹೇಳೋದು ನಮ್ಮದು ಐಡಿಯಾ. ಬಟ್ ಅದು ಲಾಸ್ಟಿಗೆ ಹಿಂಗೆ ಅಂದಿದ್ದಾಗಿರ್ಬೋದು, ಆ ಹೂವಿನರ್ ತಂದು ಮೇಡಮರಿಗೆ ಹಾಕೋದು, ಅದೆಲ್ಲ ಮೇಡಮರು ಹೇಳಿದ್ದು ಒಂದು ಇವರು ಈ ಥರದ್ದಾಗಿದ್ದರಿಂದ ಒಂದು ಆ ಹೆಲ್ತಿ. ಮತ್ತು ಎಲ್ಲರೂ ಆ ಸೀನ್ ಒಳಗಡೆ ಇದ್ಬಿಟ್ರು ಅವರು. ನೆಕ್ಸ್ಟ್ ನಮ್ಮನ್ನು ಕೇಳ್ತಾರೆ ಈ ಲೈನಿಗೆ ಏನನ್ನ ನಾವು ಹೇಳಬೇಕು ಅಂತ. ಎಲ್ಲರೂ ಒಂಥರ ಕೊರಿಯೋಗ್ರಫರ್ ಆದ್ವಿ ಅಲ್ಲಿ. ಮಾಸ್ಟ್ರನ್ನು ಅದೇನೂ ಬೇಜಾರಿಲ್ಲದೆ ಅವ್ರಿಗೆ ಬಿಟ್ಟು ಅದ್ಭುತವಾಗಿ ನೋವು ಕಟ್ಸಿಲ್ಲದೆ ಅದ್ಭುತವಾಗಿ ಇದು ಮಾಡಿದ್ದು. ಅದೇ ತುಂಬ ತಮಾಷೆ. ಮಂಚದ ಮೇಲಿಂದ ಹೂವು ಹಾಕ್ಬಿಟ್ಟು ಬಾರೆ ಅಂತ ಕರೆಯೋದಿತ್ತು. ಆಮೇಲೆ ಅವ್ರು ಸರ್ ನಾನು ಮಂಚದೊಳಗಡೆಯಿಂದ ಬಂದುಬಿಡ್ತೀನಿ ಈ ಥರದ್ದು ಯಾರಿಗೆ ನಗು ಬರಲ್ಲ ಹೇಳಿ, ಮಂಚದೊಳಗಡೆಯಿಂದ ಬಂದುಬಿಡ್ತಿದ್ದಿಲ್ಲ ಅದು. ಆ ಥರದ್ದು ಫನ್ನಿಗೆ ತುಂಬ ನಕ್ಕು ಸಾಕಾಯ್ತು ಆ ಸಾಂಗಿಗೆ. ಲಾಸ್ಟಿಗೆ ಹೋಗೋಗಾದ್ರೆ ಲುಂಗಿ ಬಿಚ್ಕೊಂಡು ಹೋಗೋದಾಗಲಿ, ಅದು ರಚಿತಾ ಮೇಡಮ್ ನಕ್ರು ಸಖತ್ ಫನ್ ಆಯಿತು. ಮತ್ತು ಸೆಟ್ಟಲ್ಲಿ ಕೂಡ ನಿಂಗಮ್ಮ ಅಂತ ಇವ್ರು ಕಾಡ್ಸೋದು, ಅವ್ರು ರಾಚಯ್ಯ ಅಂತ ಕಾಡ್ಸೋದು ಒಂದು ಒಳ್ಳೆ. ಅಂದರೆ ನಾವು ಒಂದು ಪ್ರೆಷರ್ ಇಲ್ಲದೆ, ಬಿಕಾಸ್ ಅಂದರೆ ನಮಗಲ್ಲಿ ಜೂನಿಯರ್ಸ್ ಆಗಲಿ ಡ್ಯಾನ್ಸ್ ಈ ಥರದ್ದು ಏನೂ ಪ್ರೆಷರ್ ಇರಲಿ, ಇರೋದೇ ಇಬ್ಬರು. ಸೊ ಅಷ್ಟು ನೀಟಾಗಿ ನಾವು ಮಜಾ ಮಾಡ್ತಾ ಮಾಡಿದ್ದು. ಅಂದರೆ ಈ ರಾಚಯ್ಯ ಬರೀ ರೆಬಲ್ ಅಷ್ಟೇ ಅಲ್ಲ, ತುಂಬ ರೊಮ್ಯಾಂಟಿಕ್ ಹೌದು ಹಾಗಾದರೆ. ಹೌದು. ರಾಚಯ್ಯ ತುಂಬ ರೆಬಲ್ ಅಂದರೆ ಕಾರಣ ಇಲ್ಲದೆ ಸುಮ್ಮನೆ ರೆಬಲ್ ಆಗಲ್ಲ. ಒಂದೇ ಒಂದು ಏನೋ ಒಂದು ನೋವು ಒತ್ತಡ ಅದರಲ್ಲಿ ಇರ್ತಾನೆ. ಫ್ಯಾಮಿಲಿಯಲ್ಲಿ ಬಂದಾಗ ಒಂಥರ ಮಜಾ ಮಾಡ್ತಾ ಖುಷಿ ಕೊಡ್ತಾ ಅವನ ಪಾಡಿಗೆ ಅವನು ಇರುವಂಥ ಒಂದು ಸಿಚುವೇಶನ್ಸ್ ಅವನ್ನ ಬೇರೆ ಬೇರೆ ಮಾಡ್ತಾ ಹೋಗುತ್ತೆ ಅಷ್ಟೇ. ತುಂಬ ಅದ್ಭುತವಾದ ಪಾತ್ರ. ಆ್ಯಕ್ಚುಲಿ ಇದು ಕೆಲವು ಬುಕ್ಗಳಲ್ಲಿ ಓದಿರುವಂಥ ಪಾತ್ರಗಳೇ ನಾನು ಆಲ್ಮೋಸ್ಟು. ಬಟ್ ಸಿನಿಮಾ ಟಚ್ ಕೊಟ್ಟಿದ್ದೀನಿ ಅಷ್ಟೇ. ಅದಕ್ಕೆ ಆ ಪಾತ್ರಕ್ಕೆ ಸಿನಿಮಾ ಟಚ್ ಕೊಟ್ಟಿದ್ದೀನಿ. ಸೊ ಅದ್ರದ್ದು ಡೆಪ್ತ್ ಆಳ ಬಂದುಬಿಟ್ಟು ಆಲ್ರೆಡಿ ನಮ್ಮ ಎಷ್ಟೋ ತುಂಬ ಒಬ್ಬರು ಅಂತೇಳಿ ರಾಷ್ಟ್ರಕವಿಗಳು ಬರೆದು ಬುಕ್ಕಲ್ಲಿರೋದನ್ನು ತೆಗೆದು ಒಂದು ಸಿನಿಮಾ ಟಚ್ ಕೊಟ್ಟಿದ್ದೆ ಅಷ್ಟೇ, ನಾನೇನು ಕ್ರಿಯೇಟ್ ಮಾಡಿದ್ದಲ್ಲ. ಆ್ಯಸ್ ಎ ಕ್ರಿಯೇಟರ್ ಆಗಿ ನೀವು ಅಂದ್ಕೊಂಡಿರ್ತೀರ ಆಸೆ ಇರುತ್ತೆ, ಅಂದರೆ ಏನು ಪೇಪರ್ ಮೇಲೆ ಬರೆದಿರ್ತಾ ಅದು ತೆರೆ ಮೇಲೆ ಬರುವಾಗ ಹಿಂಗೆ ತೆಗಿಬೇಕು ಅಂತ. ಬಟ್ ಆ್ಯಸ್ ಅ ಒಂದೊಂದು ಸೀನ್ಸ್ಗಳಲ್ಲಿ ಏನಾಗುತ್ತೆ, ನಾವು ನಿರೀಕ್ಷೆ ಮಾಡೋಕ್ಕಿಂತ ದುಪ್ಪಟ್ಟಾಗಿರುತ್ತೆ, ಆ ಥರದ್ದೊಂದು ಆಗಿರುತ್ತೆ. ಇಡೀ 5 ಮಿನಿಟ್ಸ್ ಈ ಸಾಂಗಲ್ಲಿ ನಿಮಗೆ ಇಷ್ಟವಾಗಿದ್ದು ನಿಮ್ಮ ಫೇವ್ರೇಟ್ ಸೀನು ಅಥವಾ ಲೈನ್ ಅಂದರೆ ಯಾವುದು ಅಂತ? ನನಗೆ ಇವರು ಹೀರೋ ಒಂದು ಕಣದ ಸೆಟ್ಟು ಸೆಕೆಂಡ್ ಚರಣದಲ್ಲಿ ಬೇರೆ ಏನು ಬೇಡ ಗೊಡವೆ ಬಡವ ಮಾಡಾಗಿದ್ದ ಹಾಗೆ ಇಡುವೆ ಕೈಗೆ ದುಡಿದು ಅಕ್ಕಿ ಬೇಳೆ ತರುವೆ ಅನ್ನೋ ಲೈನ್ಸ್ ಇದೆಯಲ್ಲ, ನನಗೆ ತುಂಬ ಇಷ್ಟ. ಅದು ಹೇಳ್ತಾ ಇದ್ರೆ ನಾವು ಹಳ್ಳಿಯಿಂದ ಬಂದವ್ರಿಗೆ ಮಿಡ್ಲ್ ಕ್ಲಾಸ್ ಎಲ್ಲರಿಗೂ ಅವರಪ್ಪ ನೆನಪಾಗ್ತಾನೆ. ಅವನು ಒಂದು ಪ್ರೀತಿನ ಹೇಗೆ ಕಟ್ತಾನೆ ಅನ್ನೋದು ತುಂಬ ಭಾಳ ಇಷ್ಟ. ಅದು ಎಷ್ಟೋ ಸರಿ ಆ ಲೈನ್ಸ್ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದನ್ನ. ಸಾಮಾನ್ಯವಾಗಿ ಬರ್ತಿರುವಂಥ ಪೀರಿಯಡಿಕ್ ಸಿನಿಮಾಗಳು ಅಂದರೆ ಸ್ಟೈಲ್ ಸಿನಿಮಾಗಳು ನೋಡೋದಾದರೆ ಒಂದು ಮಾಸ್ ಸಾಂಗ್ ಇರುತ್ತೆ ಈ ಥರ ಒಂದು ಬ್ಯಾಕ್ಡ್ರಾಪಲ್ಲಿ, ಇಲ್ಲ ಅಂದರೆ ಒಂದು ಐಟಮ್ ಸಾಂಗ್ ಇರುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ಒಂದು ಪ್ಯೂರ್ ಲವ್ ಸಾಂಗನ್ನು ಅಡಾಪ್ಟ್ ಮಾಡ್ಕೊಂಡು ತರೋದಿದೆಯಲ್ಲ ಸಿನಿಮಾದಲ್ಲಿ, ಎಷ್ಟು ಚಾಲೆಂಜಿಂಗ್ ಇತ್ತು. ಧೈರ್ಯ, ಅದಕ್ಕೆ ಗಟ್ಟಿ ಧೈರ್ಯ ಮಾಡಿ ಈ ಸಾಂಗ್ ಬೇಕೇ ಬೇಕು ಅಂತ ನಿಲ್ಸ್ಕೊಂಡಿರುವಂಥದ್ದು. ಇಲ್ಲಿ ನಾನು ಒಂದು ಫ್ಯಾಮಿಲಿ ಸಿನಿಮಾನೇ. ನಾನು ಯಾವತ್ತಿಗೂ ಸಿನಿಮಾ ಬರಬೇಕಾದ್ರೆ ನಾನು ನನ್ನ ಫ್ಯಾಮಿಲಿ ಜೊತೆ ಆ ಸಿನಿಮಾ ನೋಡ್ತೀನಾ ಅಂತ ಚೆಕ್ ಮಾಡಿಕೊಂಡೆ ನಾನು ಸೀನ್ಸ್ ಬರೆಯೋದು. ಸೊ ಅದಿಲ್ಲಾಂದರೆ ನಾನು ಸದ್ಯ ಇಲ್ಲವರೆಗೂ, ಮುಂದೆ ಏನು ಗೊತ್ತಿಲ್ಲ, ಇಲ್ಲವರೆಗೂ ನಮ್ಮ ಗುರು ಶಿಷ್ಯರಾಗಿರ್ಬೋದು, ಜೆಂಟ್ಲ್ಮೆನ್ ಆಗಿರ್ಬೋದು, ಅಜಾಮ್ಸ್ ಆಗಿರ್ಬೋದು, ಆಮೇಲೆ ಕಾಟೇರ ಆಗಿರ್ಬೋದು,
ನನ್ನ ಎಲ್ಲರೂ ನೋಡ್ತೀನಿ, ಯಾರಿಗೂ ಇದಾಗಬಾರ್ದು ಅನ್ನೋದು ನನ್ನ ಥಾಟು. ಇದು ಹಂಗಂತ ಇದರಲ್ಲಿ ಐಟಮ್ ಸಾಂಗ್ ಇದೆ, ಬಟ್ ಬೇರೆ ಪಾತ್ರಕ್ಕಿದೆ, ಬೇರೆ ಬೇರೆ ಇದಕ್ಕಿದೆ. ಅದ್ರದ್ದೇನು ಲಿಮಿಟೇಷನ್ಸ್ ಅದು ನೋಡಿಕೊಂಡು ಒಂದು ಎಂಟರ್ಟೈನ್ಮೆಂಟ್. ಏನಂದರೆ ಎಂಟರ್ಟೈನ್ಮೆಂಟ್ ಅಂದರೆ ಫನ್ ಮಾಡೋದೇ ಎಮೋಷನ್ಸ್ ಅಲ್ಲ, ಬೇರೆ ಬೇರೆ ಎಮೋಷನ್ಸು ಇದ್ದಾವೆ, ಅದೂ ಮಜಾ ಕೊಡುತ್ತೆ ಮನುಷ್ಯನಿಗೆ. ಈ ಸಾಂಗಲ್ಲಿ ನಮ್ಮ ಬೇರೆ ಬೇರೆ ಒಂದು ಬಾಂಡಿಂಗ್ ಇದೆ ಗಂಡೆ ಅಂತ, ಅದನ್ನು ಖುಷಿ ಕೊಡುತ್ತೆ ಜನಗಳಿಗೆ. ಬರೀ ಫನ್ ಮಾಡೋದೇ ಅನ್ನೋದು ಖುಷಿ ಅಲ್ಲಲ್ಲ, ಬೇರೆ ಬೇರೆ ಖುಷಿನೂ. ಎಷ್ಟೋ ಸರಿ ಅಳೋದು ಒಂದು ನಮ್ಮನ್ನು ಥಿಯೇಟ್ರಲ್ಲಿ ನೋಡಿ ನಾವು ಹತ್ತಾಗ ಆಡಿಯನ್ಸು, ಅದು ನಮ್ಮನ್ನ ಎಷ್ಟೋ ರಿಲ್ಯಾಕ್ಸ್ ಮಾಡಿ ಖುಷಿ ಕೊಡುತ್ತೆ. ಓಹ್, ನನ್ನ ಅಳಿಸ್ಬಿಟ್ಟಲ್ಲ ಇವನು ಅಂತ. ಬರೀ ಫನ್ ಮಾಡೋದೇ ಮಜಾ ಎಂಟರ್ಟೈನ್ಮೆಂಟ್ ಅಂತಲ್ಲ, ಏನಾದರೂ ಮಜಾ. ಬಟ್ ನಾನು ಎಲ್ಲವೂ ಇದಕ್ಕೆ ಟ್ರೈ ಮಾಡಿದ್ದೀನಿ ಇದರಲ್ಲಿ, ಒಂದು ಫ್ಯಾಮಿಲಿ ಇದಾಗಿ. ಅಥವಾ ಸಾಂಗ್ ಲಾಂಚ್ ದಿನ ವೇದಿಕೆ ಮೇಲೆ ಮೇ ಬಿ ಪ್ರೇಮ್ ಸರ್ ಹೇಳಿದ್ರು ಅನ್ಸುತ್ತೆ, ಈ ದೂರದ ಬೆಟ್ಟ ಸಾಂಗಲ್ಲಿ ಇದೆಯಲ್ಲ ಅಣ್ಣವರು ಮತ್ತು ಭಾರತಿ ಮೇಡಮ್ ಪ್ರೀತಿನೇ ಅದೇ ಅವರು ತಂದು ಆ ಥರದೊಂದು ಫೀಲ್ ಕೊಡುತ್ತೆ ಸಾಂಗು ಅಂತ, ಆ ಥರದೊಂದು ರಿವ್ಯೂ ಕೊಟ್ಟಂಥದ್ದು. ಮೋಸ್ಟ್ಲಿ ಎಲ್ಲವೂ ಅದರಲ್ಲಿ ನನ್ನೊಳಗೆ ಅಡಗಿತ್ತು ಅನಿಸುತ್ತೆ. ಈ ಥರದ್ದು ಗಂಡ ಹೆಂಡ್ತಿನೇ ಬದುಕು ನೋಡಿ ಎಲ್ಲ ಒಳಗಡೆ ಇತ್ತು ಅನಿಸುತ್ತೆ. ಸೊ ಅದನ್ನ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಇದರಲ್ಲಿ ಕೂತಿದೆ. ಅದೂ ನಿಜನೇ ಆ್ಯಕ್ಚುಲಿ, ಎಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಈ ಒಂದು ಫೀಲಿಂಗ್ ಅಂತೂ ಬರುವಂಥದ್ದು ನಿಜ. ಯಾಕಂದ್ರೆ ನಾನು ಅಲ್ಲಿ ಬೆಳೆದವನಲ್ವಾ, ಗೊತ್ತಾಗುತ್ತೆ ಈ ಗಂಡ ಹೆಂಡ್ತಿ ಒಂದು ಲೆವೆಲ್ ಏಜ್ ಆದಮೇಲೆ ಅವ್ರು ಕೇರ್ ಮಾಡ್ಕೊಳ್ಳೋದು ರೀತಿ. ಎಲ್ಲ ಹೋದರೂ ಗಂಡ ಹೆಂಡ್ತಿ ಮೇಲೆ ಒಂದು ಕಣ್ಣು, ಹೆಂಡ್ತಿ ಒಂದು ಅಂದರೆ ಅವನಿಗೆ ಏನೋ ಒಂದು ಇದಿರ್ತದೆ, ಅವನೇನನ್ನ ಸ್ವಲ್ಪ ಎಡವಿದ್ರಾಗಿರ್ಬೋದು, ಇದು ಮಾಡೋದಾಗಿ ಅವ್ನಿಗೆ ನೀರೇನೋ ಬೇಕಾಗಿರ್ಬೋದು, ಗದ್ದೆ ಕೆಲಸನೇ ಮಾಡ್ತಿರ್ತೀವಲ್ಲ, ಒಂದು ಅಬ್ಸರ್ವೇಷನ್ ಇದ್ದೇ ಇರುತ್ತೆ, ಅದೇ ಕೇರು. ಸೊ ಆ ಊಟ ಟೈಮಲ್ಲಿ ಯಾರಿಬ್ಬರೇ ಸೇರಿ ಒಂದು ಬುತ್ತಿ ತೆಗೆದು ಊಟ ಮಾಡೋದು ಅವೆಲ್ಲ ನೋಡಿದ್ವಿ ನಾನು. ಸೊ ಏನಾದರೂ ಕೆಲಸ ಮಾಡೋರು ಹೊಲದಲ್ಲಿ ಯಾರಿಬ್ಬರೇ ಸೇರಿ ಇದು ಮಾಡೋದು ಅದು ನೋಡಿದ್ದು, ಅದನ್ನೇ ನಾನು ಕಟ್ಟೋ ಪ್ರಯತ್ನ ಮಾಡಿದೆ. ಅದೆಲ್ಲ ಮಿಸ್ ಆಗ್ತಾಯಿದೆ ಇವಾಗ ಅಷ್ಟೇ.